ವಾಟಾಳ್ ನಾಗರಾಜ್ರವರಿಗೆ ಬೂಟ್ ಸೇಟು. ಇವತ್ತೊಂದು ವಿಶೇಷ ವಿನೂತನ ಜನ್ಮದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ವಾಟಾಳ್ ನಾಗರಾಜ್ರವರು. ಕನ್ನಡ ಭಾಷೆ, ಕನ್ನಡ ಕಲಾ ಮತ್ತು ಕನ್ನಡ ಸಂಸ್ಕೃತಿಯ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ವಾಟಾಳ್ ನಾಗರಾಜ್ರವರ ಜನ್ಮದಿನಾಚರಣೆಯ ಸಂಬಂಧವಾಗಿ ಒಂದು ಬೃಹತ್ ಮೆರವಣಿಗೆಯನ್ನು ಬೆಂಗಳೂರಿನ KR ಮಾರ್ಕೆಟಿಂದ ಟೌನ್ ಹಾಲ್ವರೆಗೆ ಬೆಳ್ಳಿ ರಥದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡು ಟೌನ್ ಹಾಲಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಕುಲಕರ್ಣಿ ಬನ್ನಿ, ನಾಗರಾಜ ಬನ್ನಿ ಮುಂದೆ. ಸ್ವಲ್ಪ ಎಲ್ಲ ಬನ್ನಿ, ಎಲ್ಲರೂ ಬರ್ತಾರೆ ಬನ್ನಿ, ಸ್ವಲ್ಪ ಇದ್ರು ಬನ್ನಿ. ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಗಿರೀಶ್ ಗೌಡ, ಮಂಜುನಾಥ್ ಯಾದವ್ ಮತ್ತು ಉತ್ತರ ಕರ್ನಾಟಕದ ರೈತ ಬಾಂಧವರು ಎರಡು ಕೈ ಜೋಡಿಸಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಕೈ ಮುಗಿತೀನಿ, ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. 2010 ಚುನಾವಣೆಯಲ್ಲಿ ನೀವು ನಿಲ್ಲೇಬೇಕು. ಕನಿಷ್ಠ ಕನ್ನಡದ ಕಟ್ಟಾಳುಗಳು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ಕಡೆ 100 ಜನ ಕರ್ನಾಟಕದ ಶಾಸನಸಭೆಗೆ ಬರುವಂತಾಗಲೇಬೇಕು. ಕರ್ನಾಟಕದ ಶಾಸನಸಭೆ ಕನ್ನಡಮಯವಾಗಬೇಕು. ವಿಧಾನಸೌಧದ ಮೇಲೆ ಕನ್ನಡದ ಬಾವುಟ ಹಾರಾಡಬೇಕು. ಇದು 2018 ನಮ್ಮ ಪರೀಕ್ಷೆ ಕಾಲ. ಕರ್ನಾಟಕದ ಸಮಗ್ರ ಜನತೆ ನನ್ನ ಮನವಿಯನ್ನು ಮನ್ನಿಸಿ 2018ಕ್ಕೆ 100 ಜನ ಕನ್ನಡ ಕಟ್ಟಾಳುಗಳನ್ನ ರಾಜ್ಯಾದ್ಯಂತ ನೀವು ಗೆಲ್ಲಿಸಿದ್ರೆ ನಮಗೆ ಹೋರಾಡುವುದಕ್ಕೆ, ನಿಲ್ಲುವುದಕ್ಕೆ ಶಕ್ತಿ ಬರುತ್ತೆ. 67 ಚುನಾವಣೆ ಇಲ್ಲಿವರೆಗೂ ಕನ್ನಡ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಸೇರಿಲ್ಲ. ಯಾವುದೇ ಪಕ್ಷ ಸೇರಿದ್ರೆ ಮುಖ್ಯಮಂತ್ರಿ ಆಗ್ತಿದ್ದೆ, ಮಂತ್ರಿ ಆಗ್ತಿದ್ದೆ. ಕನ್ನಡಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟಿದ್ದೇನೆ. ಸಮಗ್ರ ನಾಡಿನ 6 ಕೋಟಿ ಕನ್ನಡಿಗರ ಪಾದಗಳಲ್ಲಿ ಕೈ ಜೋಡಿಸಿ ನಮಸ್ಕಾರ ಆಗ್ತೇನೆ. ನಿಮ್ಮ ಮತ ಕನ್ನಡ ಕಟ್ಟಾಳುಗಳಿಗೆ ಕೊಟ್ಟರೆ 2018 ನಂತರ ನಮ್ಮ ಹುಚ್ಚಾಟದ ಹೋರಾಟ ಮಾದಾಯಿ ನಾವೇ ಉಳಿಸ್ತಕ್ಕಂಥವ್ರು, ಕಾವೇರಿ ನಾವೇ, ಕನ್ನಡ ನಾವೇ, ಸಂಸ್ಕೃತಿ ನಾವೇ, ಬೇಕಾದ ನಮ್ಮದೇ, ಕನ್ನಡಿಗರ ಉದ್ಯೋಗ ನಾವೇ, ಎಲ್ಲವನ್ನು ಮಾಡ್ತಕ್ಕಂಥವ್ರು ರಾಷ್ಟ್ರೀಯ ಪಕ್ಷಗಳಲ್ಲ. ನಾವೆಲ್ಲರೂ ಶಾಸನಸಭೆಗೆ ಹೋಗಿ ನಿಂತು ಒಂದು ಬಾರಿ ಒಕ್ಕೊರದಿಂದ ಶಾಸನಸಭೆ ಒಳಗೆ ಕನ್ನಡಕ್ಕೆ ಜಯವಾಗಲಿ ಅಂತ ಹೇಳಿ 100 ಜನ ನಾವು ಕೂಗಿದ್ರೆ ಅದಕ್ಕೆ ನಮ್ಮ ಶಕ್ತಿ. ಇದಕ್ಕಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗಲೇಬೇಕು. ನೀವು ನಿಮ್ಮ ಪಕ್ಷಗಳನ್ನ
ನೀವು ಇಟ್ಕೊಳ್ಳಿ. ಒಂದು ಕರ್ನಾಟಕ ಪ್ರಜಾ ಸಂಯುಕ್ತ ರಂಗ ಅಂತೇಳಿ ಒಂದು ರಂಗವನ್ನ ನಿರ್ಮಾಣ ಮಾಡೋಣ. ನೀವೆಲ್ಲರೂ ಒಟ್ಟಿಗೆ ಸೇರಿ ನಾವು 100 ಜನ ಕನ್ನಡದ ಕಟ್ಟಾಳುಗಳು ಗೆದ್ರೆ ಮೊದಲನೇ ಕೆಲಸ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ 200 ಅಡಿ ಎತ್ತರದ ಪ್ರತಿಮೆಯನ್ನು ಮೊದಲು ಹಾಕ್ತೇವೆ. ಸಮಗ್ರ ಕನ್ನಡಿಗರಿಗೆ ನಾವೇ ನಿಮ್ಮ ಪರವಾಗಿ ಹಗಲು ರಾತ್ರಿ ನಿಮ್ಮ ಪಾದ ಸೇವೆ ಮಾಡ್ತೀವಿ. ಒಂದ್ಸಾರಿ ನಮಗೂ ತಾವು ಅವಕಾಶ ಕೊಡಿ. ನಮ್ಮ ಹತ್ರ ದುಡ್ಡಿಲ್ಲ, ಕನ್ನಡಿಗರದು ಜೋಳಿಗೆ ಜಾಕ್ಟೆ 10 ಕೋಟಿ 20 ಕೋಟಿ ನಮ್ಮ ಹತ್ರ ಇಲ್ಲ. ದಯಮಾಡಿ ನಮ್ಮಿಂದ ಯಾರು ಏನು ನಿರೀಕ್ಷಣೆ ಮಾಡದೆ ಈ ರಾಜ್ಯದ ಕೆಲಸಕ್ಕಾಗಿ, ಈ ನಾಡಿನ ಅಭ್ಯುದಯಕ್ಕಾಗಿ ನಾವು ನಿಲ್ತೇವೆ. ನಾವು 100 ಜನ ಕನ್ನಡದ ಕಟ್ಟಾಳುಗಳು. ನಾವು ಗೆದ್ದರೆ ಉತ್ತರ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ, ಹೈದರಾಬಾದ್ ಕರ್ನಾಟಕಕ್ಕೆ ಮೊದಲನೇ ಸ್ಥಾನ. ಉತ್ತರ ಕರ್ನಾಟಕವನ್ನ, ಹೈದರಾಬಾದ್ ಕರ್ನಾಟಕವನ್ನ 56ರಿಂದ ಕಡೆಗಾಣಿಸಿದ್ದಾರೆ. ಈಗ ನಾವು ನಿಮ್ಮ ಜೊತೆಯಲ್ಲಿರ್ತೇವೆ, ಉತ್ತರ ಕರ್ನಾಟಕದ ಜೊತೆಯಲ್ಲಿರ್ತೇವೆ, ಹೈದರಾಬಾದ್ ಕರ್ನಾಟಕದ ಜೊತೆಯಲ್ಲಿ ಇರ್ತೇವೆ. ಯಾರು ಉತ್ತರ ಕರ್ನಾಟಕಕ್ಕೆ ಅನುಕೂಲ ಮಾಡಿಲ್ಲ, ಹೈದರಾಬಾದ್ ಕರ್ನಾಟಕಕ್ಕೆ ಅನುಕೂಲ ಮಾಡಿಲ್ಲ, ಮೊದಲನೇ ಆದ್ಯತೆ ಕನ್ನಡದ ಕಟ್ಟಾಳುಗಳು ಬಂದ ತಕ್ಷಣ ಉತ್ತರ ಕರ್ನಾಟಕದ ಅಭ್ಯುದಯಕ್ಕೆ, ಹೈದರಾಬಾದ್ ಕರ್ನಾಟಕದ ಅಭ್ಯುದಯಕ್ಕೆ ಯುವಕರು, ವಿದ್ಯಾರ್ಥಿ ಮುಖಂಡರು, ಕಾರ್ಮಿಕರು ಎಲ್ಲರೂ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು. ನವೆಂಬರ್ 2ನೇ ತಾರೀಕಿನಿಂದ ನಾನು ಬೀದರ್ನಿಂದ ಹೋರಾಟ ಆರಂಭ ಮಾಡ್ತೇನೆ. ಎಲ್ಲ ಜಿಲ್ಲೆಗಳಿಗೂ ಹೋಗ್ತೇನೆ. ಎಲ್ಲರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.